ವೈದ್ಯ ತಂದೆ ನಮ್ಮ ಜೊತೆಗಿದ್ದಾರೆ ಮುನಿರೆಡ್ಡಿ ಅವರು, ಕೃತಿಕಾ ಅವರ ತಂದೆ. ನಮಸ್ಕಾರ ಮುನಿರೆಡ್ಡಿ ಅವರೇ. ನಮಸ್ಕಾರ. ನಮಸ್ತೆ. ಎಕ್ಸ್ಟ್ರೀಮ್ಲಿ ಸಾರಿ, ಈ ನಿಮ್ಮ ಮಗಳು ಈ ರೀತಿಯಾಗಿ ಡೆತ್ ಆಗಿರೋದನ್ನು ಕೇಳಿದಾಗ ನನಗೆ ಒಂಥರ ಸಂಕಟ ಆಗ್ತಾ ಇದೆ. ಅನುಮಾನ ಯಾವಾಗ ಬಂತು ಮುನಿರೆಡ್ಡಿ ಅವರೇ ನಿಮಗೆ? ನಮ್ಗೆ ಅನುಮಾನ ಬಂದಿದ್ದೆ FSL ರಿಪೋರ್ಟ್ ನೋಡಾದ್ಮೇಲೆ ಬಂತು ಸರ್. ಅಲ್ಲಿವರೆಗೂ ಅನುಮಾನನೇ ಇರ್ಲಿಲ್ವಾ ನಿಮಗೆ? ಇಲ್ಲ ಸರ್, ಯಾಕಂದ್ರೆ ಅವನು ಆ ತರ ನಡ್ಕೊಂತ ಇದ್ದ, ತುಂಬಾ ವಿನಯವಾಗಿದ್ದ. ಯಾವ ತರ ಕಾರಣ ಏನಪ್ಪ ಏನಾಗಿದೆ ಅಂದ್ರೆ, ಇಲ್ಲ ಮಾಮ ನನಗೂ ಗೊತ್ತಿಲ್ಲ ಏನಾಗಿದೆ ಅಂತ ಹೇಳ್ತಾ ಇದ್ದ. ಅಂದ್ರೆ ತುಂಬಾ ಯಾಮಾರಿಸುವಂತ ಕೆಲಸ, ಮುಗ್ಧ ಮುಖದಲ್ಲಿ. ಹೌದು 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 ಸರ್, ಹೌದು ಸರ್. ತುಂಬಾ ಯಾಮಾರಿಸಿ, ತುಂಬಾ ನಂಬಿಕೆ ದ್ರೋಹ ಮಾಡಿ ಮಗುನ ತುಂಬಾ ಈ ತರ ನಾನು ಹೆಂಗೆ ನನ್ನ ಜೀವನ ಪೂರ್ತಿ ತಡ್ಕೊಳಕ್ಕೆ ಆಗದಿರೋಂತ ಘಟನೆ ಆಗೋಗಿದೆ. ಸುಮ್ನೆ ಬಿಟ್ಟಿದ್ದಿದ್ರಾದ್ರೂ ಚೆನ್ನಾಗಿರೋರು ಅವ್ರು, ಆರಾಮಾಗಿ ಅವ್ರ ಪಾಡಿ ಅವ್ರ ಜೀವನ ಬಿಟ್ಬಿಟ್ಟು ಬೇಡ ನನಗೆ ಬಿಟ್ಬಿಟ್ಟಿದ್ರು ಆ ಹುಡುಗಿ ಎಷ್ಟೋ ಕನಸುಗಳು ಕಾಣ್ತಾ ಇದ್ಲು ಸರ್. 4 ಡಿಗ್ರಿ ಮಾಡಿದಾಳೆ ಸರ್, MBBS, MD, DNB, FRGHS ಮಾಡಿ ಇನ್ನೇನು 10 ದಿವಸ ಆಯ್ತು ಸರ್. ಸ್ವಂತ ಕ್ಲಿನಿಕ್ ಓಪನ್ ಮಾಡಿ ರೆಡಿ ಮಾಡ್ಬಿಟ್ಟಿದ್ಲು. ಇನಾಗ್ರೇಷನ್ಗೆ 10 ದಿವಸ ಆಯ್ತು ಸರ್. ಏನಕ್ಕಂತೆ, ಯಾಕೆ ಹಿಂಗ್ ಮಾಡಿದ್ದಂತೆ, ಏನಾದ್ರೂ ಮಾಹಿತಿ ಬಂತಾ? ಏನು ಅಂತದೇನು ಸುಳಿವು ನಮ್ಗೆ ಫಸ್ಟೇ ಸಿಗ್ಲಿಲ್ಲ ಸರ್. ಈಗೀಗ ಜನಗಳು ಬೇರೆ ಬೇರೆ ತರ ಈಗ ಹೇಳ್ತಾ ಇದ್ದಾರೆ, ಸಾವು ಆದ್ಮೇಲೆ ಇಲ್ಲ ಅವ್ನ್ ಬೇರೆ ಏನೋ ಒಂದು ಇದೆ, ಕಾರಣ ಇದೆ ಅವನ್ದು, ಇದರಿಂದಾನೇ ಅವನಿಗೆ ಇಷ್ಟ ಇರ್ಲಿಲ್ಲ ಈ ಹುಡುಗಿ ಮೇಲೆ ಏನೋ. ಏನಂತೆ, ಏನಾಗಿತ್ತಂತೆ, ಏನ್ ಸಮಸ್ಯೆ ಆಗಿತ್ತಂತೆ? ಏನಾಗಿರ್ತದೋ ಗೊತ್ತಿಲ್ಲ, ಬಟ್ ಜನಗಳು ಹೇಳ್ಕೊಂತ ಇದಾರೆ, ಇಲ್ಲ ಅವನ್ಗೆ ಬೇರೆ ಯಾವ್ದಾನ ಅನೈತಿಕ ಸಂಬಂಧ ಇರ್ಬೋದು ಅಂತ ಒಂದ್ ಸಂಶಯ. ಅಲ್ಲ, ಈಗ ಪೊಲೀಸರು ಅವ್ರನ್ನ ವಿಚಾರಣೆ ಮಾಡಿದಾಗ ಏನಾದ್ರು ಸಿಗ್ತಾ ಇದೆಯಾ? ಇಲ್ಲ ಸರ್, ಈಗ ತಾನೇ ಅವರು ತುಂಬಾ ಶ್ರಮ ಪಡ್ತಾ ಇದ್ದಾರೆ. ನಾವು ಅವ್ರಿಗೆ ಸಹಕರಿಸ್ತಾ ಇದೀವಿ, ಅವರು ನಮ್ಗೆ ಸಹಕರಿಸ್ತಾ ಇದ್ದಾರೆ ಚೆನ್ನಾಗೇನೆ. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಈ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾ ಇದಾರಂತೆ. ನಿನ್ನೆನೆ FIR ಆಗಿರೋದು. ನಾವು ಕೇಳಿ ಬರ್ತಾ ಇದ್ವಿ, ಕೃತಿಕಾ ಅವ್ರಿಗೆ ಏನೋ ಒಂದಿಷ್ಟು ಅನಾರೋಗ್ಯ ಸಮಸ್ಯೆ ಅದು ಇದು ಇತ್ತು ಅಂತ ಹೇಳಿ. ಏನಾದ್ರು ಇತ್ತಾ? ಸುಮ್ನೆ ಯಾಕಂದ್ರೆ ಅವ್ರನ್ನೆಲ್ಲ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಸರ್ ಪಬ್ಲಿಕ್ ನ, ಅಷ್ಟೇ ಹೊರ್ತು ಆ ಹುಡುಗಿ ಚೆನ್ನಾಗಿ ಆರೋಗ್ಯವಾಗಿದ್ದಾಳೆ. ಎಲ್ಲಾ ರಿಪೋರ್ಟ್ಸು ಇದೆ ನಮ್ಮ ಹತ್ರ, ಟೆಸ್ಟಿಂಗ್ ರಿಪೋರ್ಟ್, ಬ್ಲಡ್ ರಿಪೋರ್ಟ್ಸ್ ಇಂದ, ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಇಂದ ಎಲ್ಲ ಇದೆ. ಎಲ್ಲ ಆರೋಗ್ಯವಾಗಿ ಏನಿಲ್ಲ, ನಾರ್ಮಲ್ ಪರ್ಸನ್. ಅವೆಲ್ಲ ಸುಳ್ಳು ಮಾಹಿತಿ ಸರ್ ಅವೆಲ್ಲ. ಮದುವೆಯಾಗಿ ಎಷ್ಟು ದಿನಕ್ಕೆ ಈ ಡೆತ್ ಆಗಿದ್ದು? 11 ತಿಂಗಳು ಸರ್ ಅಷ್ಟೇ. 11 ತಿಂಗಳು ಆದ್ಮೇಲೆ ಡೆತ್ ಆಗಿರೋದಾ? 11 ತಿಂಗಳಿಗೆ ಅಷ್ಟೇ, ಯಾಕಂದ್ರೆ ಏಪ್ರಿಲ್ 24ಗೆ ಆಗಿರೋದು. ಮದುವೆ ಮಾಡಿದ್ದು ಮೇ 26, 2024 ಸರ್. ಹೋದ ವರ್ಷ ಮದುವೆ ಮಾಡಿಸಿದ್ರಿ, ಏಪ್ರಿಲ್ ಅಲ್ಲಿ ಡೆತ್ ಆಗೋಯ್ತು. ಇನ್ನು 1 ತಿಂಗಳು ಬಾಕಿ ಇತ್ತು ಸರ್. FSL ಕಳಿಸೇ ಇರ್ಲಿಲ್ಲ ಅಂತಂದ್ರೆ ಗೊತ್ತೇ ಆಗ್ತಿರ್ಲಿಲ್ಲ ಇದು? ಗೊತ್ತೇ ಆಗ್ತಾ ಇರ್ಲಿಲ್ಲ ಸರ್, 100% ಗೊತ್ತಾಗ್ತಾ ಇರ್ಲಿಲ್ಲ. ಪಾಪ ಪೊಲೀಸರು ಬಹಳ ಮುತುವರ್ಜಿ ತಗೊಂಡು ಒಂದ್ ರೌಂಡ್ ಚೆಕ್ ಮಾಡಿಸಿದ್ದಾರೆ. ಇಲ್ಲ, ತುಂಬಾನೇ ಕಷ್ಟಪಟ್ಟು ಅವರು ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿಸಿ FSL ಕಳಿಸಿ ತುಂಬಾನೇ ಸಹಕಾರ ಮಾಡಿ ಪೊಲೀಸ್ ಅವ್ರದ್ದು ಒಂದು ಶ್ಲಾಘನೆ ಅಂತ ಹೇಳ್ಬೋದು ಸರ್ ಇದನ್ನ, ಅವ್ರ ಕೆಲಸನ. ಬಟ್ ನೀವು ಈ ಡೆತ್ ಆದಂತ ಟೈಮಲ್ಲಿ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದ್ರಾ? ಇಲ್ಲ ಸರ್, ಅವಾಗ ಏನು ಅನುಮಾನ ಮಾಡಿಲ್ಲ. ಆದ್ರೂ ನಾನು ತುಂಬಾ ದುಃಖಿಸ್ತನಾಗಿದ್ದೆ. ಅವಾಗ ನನಗೆ ಏನು ಯಾರು ಏನ್ ಮಾತಾಡಿದ್ರು ಏನು ಅಂತ ನನ್ನ ಮೈಂಡ್ ಬ್ಲಾಂಕ್ ಆಗೋಗಿತ್ತು. ಅಲ್ಲ, ನೀವು ಯಾವ ಕೇಸು ಕೊಟ್ಟಿರ್ಲಿಲ್ಲ? UDR ಮಾಡಿಸಿದ್ವಿ ಸರ್ ಅವಾಗ. ಅನ್ಯಾಚುರಲ್ ಡೆತ್ ಹಾಕಿದ್ರಿ? ಓಕೆ, ಅನ್ಯಾಚುರಲ್ ಡೆತ್ ಹಾಕಿದ್ವಿ. ಸ್ವಸಹಜ ಸಾವುದು ಒಂದು ಕೇಸ್ ಹಾಕಿದ್ರಿ, ಅದ್ರ ಬಗ್ಗೆ ತನಿಖೆಯನ್ನ ಶುರು ಮಾಡ್ಕೊಂಡ್ಮೇಲೆ ಇದೆಲ್ಲ ಗೊತ್ತಾಗಿತ್ತು? ಇದೆಲ್ಲ ಗೊತ್ತಾಗಿದೆ ಸರ್. ಹೇಗೆ, ಯಾವ ರೀತಿಯಾಗಿ ಕೊಲೆ ಮಾಡಿದಾರಂತೆ, ಏನ್ ತಿಳಿದ್ ಬಂತು ನಿಮಗೆ ಸಿಕ್ಕಿದ ಮಾಹಿತಿ? ನಮ್ ಪ್ರಕಾರ ಏನೋ ಅನಸ್ತೀಶಿಯಾ ಮೆಡಿಸಿನ್ ಕೊಟ್ಟು ಮಾಡಿರೋದು ಅಂತ ಗೊತ್ತಾಗ್ತಾ ಇದೆ FSL ರಿಪೋರ್ಟ್ ಅಲ್ಲಿ. ಯಾಕಂದ್ರೆ ಆ ಹುಡುಗಿಗೆ ಅನಸ್ತೀಶಿಯಾ ಕೊಡುವಂತದ್ದು ಏನು ಇರ್ಲಿಲ್ಲ, ಅಂತದ್ ಏನು ಇಲ್ಲ. ಯಾಕಂದ್ರೆ ಅದು ಮನೆಯಲ್ಲೇ ಅಲ್ವಾ ಆಗಿರೋದು. ಅದರಿಂದಾಗಿ ಇದೆಲ್ಲ ತುಂಬಾ ಸಂಶಯವಾಗಿ ಕಾಣಿಸೋದ್ರಿಂದ ಇದು ಪೊಲೀಸ್ ಅವ್ರಿಗೆ ಅನುಮಾನ ಬಂದು ಇದನ್ನ ಮಾಡ್ತಾ ಇದ್ದಾರೆ. ನಿಮ್ಗೆ ಯಾವ ಅನುಮಾನನೂ ಬಂದಿರ್ಲಿಲ್ಲ ಅವಾಗ ಸ್ಟಾರ್ಟಿಂಗ್ ಅಲ್ಲಿ? ನಮಗೂ ಬಂದಿಲ್ಲ, ಯಾಕಂದ್ರೆ ಪ್ರಿಲಿಮಿನರಿ FSL ರಿಪೋರ್ಟ್ ಅಲ್ಲಿ ಏನು ಅಂತ ಬಂದಿರ್ಲಿಲ್ಲ. ಆಮೇಲೆ ಇದನ್ನ ಕಲ್ಚರ್ ಟೆಸ್ಟ್ ಗೆ ಕಳ್ಸಿದ್ರು. ಕಲ್ಚರ್ ಟೆಸ್ಟ್ ಬರಕ್ಕೆ 2-3 ತಿಂಗಳು ಆಗುತ್ತೆ, ಆಮೇಲೆ ನಿಮ್ಗೆಲ್ಲ ಗೊತ್ತಾಗತ್ತೆ ಅಂತ ಹೇಳಿದ್ರು. ಅದರಿಂದ ನಾವು ತುಂಬಾ ತಾಳ್ಮೆಯಿಂದ ಕಾಯ್ತಾ ಇದ್ವಿ. ಯಾಕಂದ್ರೆ ರಿಪೋರ್ಟ್ ಬರೋವರೆಗೂ ನಾವು ಏನು ಒಂದು ಡಿಸಿಷನ್ ತಗೊಳಕ್ ಆಗಲ್ಲ ಅಂತ. ಬಂದ ಮೇಲೆನೆ ಗೊತ್ತಾಯ್ತು ಇಂಥ ಕೃತ್ಯ ಒಂದು ನಡೆದಿದೆ ಅಂತ. ಈ ಡೆತ್ ಆದ್ಮೇಲೂ ಕೂಡ ನಿಮ್ಮ ಅಳಿಯ ನಿಮ್ ಜೊತೆಗೆ ಮಾತಾಡ್ಕೊಂಡು ಚೆನ್ನಾಗೇ ಇದ್ದಿದ್ದ? ಇಲ್ಲ, ಆಗಾಗ ಬರ್ತಾ ಇದ್ದ ಸರ್. ಯಾಕಂದ್ರೆ ಅವನ ಉದ್ದೇಶ ಏನಿತ್ತೋ ಗೊತ್ತಿಲ್ಲ. ಆದ್ರೆ ನಮ್ಮ FSL ರಿಪೋರ್ಟ್ ಮೊದ್ಲು 1-2 ಸರಿ ಏನೋ ಮನೆಗ್ ಬಂದಿರ್ಬೇಕು. ಬಂದು ಆ ನಮ್ಮ ಹುಡುಗಿದು ಒಡವೆ ಗಿಡವೆ ಎಲ್ಲ ತಗೊಂಡು, ಬಟ್ಟೆ ಒಡವೆ ಸರ್ಟಿಫಿಕೇಟ್ಸ್ ಎಲ್ಲ ತಗೊಂಡು ಹೊಟ್ಟೋದೆ ಸರ್.
ಎಲ್ಲ ತಗೊಂಡೋಗ್ಬಿಟ್ಟಿದ್ನ? ನಾನು ಜ್ಞಾಪಕಾರ್ಥವಾಗಿ ನಾನು ಇಟ್ಕೊಬೇಕು, ನಾನು ರೂಮಲ್ಲಿ ಇಟ್ಕೊಬೇಕು ಅದನ್ನೆಲ್ಲ. ಅದು ನಾನು ಹೆಂಡ್ತಿದು, ನನಗೆ ಅದೆಲ್ಲ ಇಲ್ಲ ಅಂದ್ರೆ ನನ್ನ ಕೈಯಲ್ಲಿ ಇರಕ್ ಆಗಲ್ಲ, ಅದೆಲ್ಲ ಬೇಕು ನನಗೆ ಅಂತ ಎತ್ಕೊಂಡು ಹೋದ ಸರ್. ಓಕೆ. ಯಾವಾಗ FSL ರಿಪೋರ್ಟ್ ಬಂದು ಗೊತ್ತಾಯ್ತು ಅವತ್ತಿಂದ ಕನೆಕ್ಷನ್ ಇಲ್ಲ ಸರ್, ಫೋನು ಇಲ್ಲ, ಏನೂ ಇಲ್ಲ. ಓಹೋ. ಆಯಿತು ಮುನಿ ರೆಡ್ಡಿ ಅವರೇ, ಧನ್ಯವಾದಗಳು. ಧೈರ್ಯ ತಗೊಳ್ಬೇಕಷ್ಟೇ. ನನ್ನ ಕಡೆಯಿಂದ ಪೊಲೀಸ್ ಇಲಾಖೆಗಾಗ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗಾಗ್ಲಿ ತುಂಬಾ ಕಷ್ಟಪಡ್ತಾ ಇದ್ದಾರೆ. ಅವರು ನನಗೆ ನ್ಯಾಯ ಒದಗಿಸ್ತಾರೆ ಅನ್ನೋದು ನಂಬಿಕೆ ಇದೆ ಸರ್. ತುಂಬಾ ಅಬ್ಸಲ್ಯೂಟ್ಲಿ ಗುಡ್ ವರ್ಕ್ ಪೊಲೀಸರು ಮಾಡಿರೋದು. ಇಂಟ್ರೆಸ್ಟ್ ತಗೊಳ್ಳದೆ ಇದ್ದಿದ್ರೆ ಆಗ್ತಾನೆ ಇರಲಿಲ್ಲ. ಮಾಡ್ತಾ ಇದಾರು, ತುಂಬಾ ಕೋಆಪರೇಟ್ ಮಾಡ್ತಾ ಇದ್ದಾರೆ ನಮ್ಮ ಹತ್ರನೂವೇನೆ. ನಾವು ಅವ್ರಿಗೆ ಬೇಕಾದಂತ ಏನೇನೆಲ್ಲ ಬೇಕು ಅದನ್ನೆಲ್ಲ ನಾವು ಒದಗಿಸ್ಕೊಡ್ತಾ ಇದೀವಿ ಸರ್. ಮಾಡಿ. ಧನ್ಯವಾದಗಳು ಮುನಿ ರೆಡ್ಡಿ ಅವರು ಪಬ್ಲಿಟಿ ಜೊತೆ ಮಾತಾಡಿದ್ದಕ್ಕೆ.